ಪ್ರಿಫರೆನ್ಸು. ಬಟ್ ನಾನು ಹೆಂಗೆ ಹೇಳ್ತೀನಿ ಅಂದರೆ ನನಗೆ ಯಾವ್ದು ಇಷ್ಟನೋ ಅದನ್ನು ಹೇಳ್ತೀನಿ ಸೀರಿಯಸ್ಲಿ. ಇಂಡಿವಿಜುವಲಿಸ್ಟಿಕ್ ಇದೆ, ಯಾಕಂದರೆ ಕೆಲವೊಂದು ಮಂದಿ ದೇ ಡೋಂಟ್ ವಾಂಟ್ ಯೂನಿಫಾರ್ಮ್ ಜಾಬ್ DYSP, ಬಟ್ ದೇ ವಾಂಟ್ ಯೂನಿಫಾರ್ಮ್ ಜಾಬ್ DYSP ಓನ್ಲಿ. ಅವಾಗ ನಾನೇನು ಹೇಳೋಕ್ಕಾಗತ್ತೆ? ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ದಿಸ್ ಇಸ್ ಇಂಡಿವಿಜುವಲಿಸ್ಟಿಕ್. ಬಟ್ ನಾನು ಬ್ರಾಡ್ ಸ್ಪೆಕ್ಟ್ರಮ್ ಕೊಡ್ತೀನಿ ಅದಕ್ಕೆ. ಓಕೆ, ನನಗೆ ಗೊತ್ತಿರೋದು ಆ್ಯಂಡ್ ಪ್ಯೂರ್ಲಿ ದಿಸ್ ಇಸ್ ಮೈ ಪ್ರಿಫರೆನ್ಸ್. ಸೊ ಫಸ್ಟ್ ಪ್ರಿಫರೆನ್ಸು DPR AC. ದಿಸ್ ಇಸ್ AC ರೆವಿನ್ಯೂ. ಎಷ್ಟೋ ಜನ ಗೊತ್ತು ಸರ್ AC ರೆವಿನ್ಯೂ ಮೆನ್ಷನ್ ಮಾಡಿಲ್ಲ ಸರ್ ಅಂತ. DPR ಇಸ್ ನಥಿಂಗ್ ಬಟ್ AC ರೆವಿನ್ಯೂ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ACಗೆ ಇಲಾಖೆ ಇದು DPR. ಈಗ ಹೆಂಗ IAS ಅಂತ ಇರುತ್ತೆ ಅಡ್ಮಿಷನ್ ಸರ್ವಿಸ್, ಹೆಂಗ ಕರ್ನಾಟಕ ಅಡ್ಮಿಷನ್ ಸರ್ವಿಸ್, ದಟ್ ಈಸ್ ರಿಲೇಟೆಡ್ ಟು ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಷ್ಟ. ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲ. ಅವ್ರು SDM ಪೋಸ್ಟ್ ತಗೊಳ್ಳೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ತೊಗೊಂತಾರೆ, ಬಟ್ ಅವ್ರ ಡಿಪಾರ್ಟ್ಮೆಂಟ್ ಪ್ಯಾರೆಂಟ್ ಡಿಪಾರ್ಟ್ಮೆಂಟ್ DPR. ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆ ಇದೆಲ್ಲ ಅದು AC ರೆವಿನ್ಯೂ. ಫಸ್ಟ್ ಪ್ರಿಫರೆನ್ಸ್ ಕೊಡ್ರಿ ಇನ್ ರೆಸ್ಪೆಕ್ಟ್ ಆಫ್ ಎನಿಥಿಂಗ್, ಯಾಕಂದ್ರೆ ಹೈ ಚಾನ್ಸ್ ಫಾರ್ IAS ಆಗೋದಿಲ್ಲ. ಸೆಕೆಂಡ್ ಪ್ರಿಫರೆನ್ಸು ತಹಸೀಲ್ದಾರ್ ವರ್ಸಸ್ DYSP. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ police uniform, go with DYSP. Second option. And DYSP high chances confirming IPS in ಕರ್ನಾಟಕ ಕೇಡರು. ಕರ್ನಾಟಕದಲ್ಲಿ IPS ತುಂಬಾ ಜನ ಕಮಿಷನರೇಟ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಆಮೇಲೆ ಇಲ್ಲಿ AC ರೆವಿನ್ಯೂಯಿಂದ IAS ಆಗಿ ತುಂಬಾ ಜನ ಸೆಕ್ರೆಟರಿಯೇಟ್ ಎಲ್ಲ ವರ್ಕ್ ಮಾಡ್ತಾರೆ. ಸರ್ ನನಗೆ ಚೆನ್ನಾಗಿ ಸರ್ ಗೊತ್ತು. ಸೊ ಒಳ್ಳೆ ಪೋಸ್ಟ್ ಇದೆ DYSP. ಯೂನಿಫಾರ್ಮ್ ಜಾಬ್ ಯಾರು ಇಷ್ಟಪಡ್ತೀರಾ, ಯೂನಿಫಾರ್ಮ್ ಜಾಬ್ ಯಾರು ಹೈಟ್ ಮ್ಯಾಚ್ ಆಗುತ್ತೆ, ಹೈಟ್ ಸ್ಪೆಸಿಫಿಕೇಶನ್ ಇದೆ, ನೋಟಿಫಿಕೇಶನ್ ನೋಡ್ಕೊಡ್ರಿ ಒಂದ್ಸಲ. ಮತ್ತೆ ಅದನ್ನ ಹಾಕಿಬಿಟ್ಟು DYSP ಆಗಿ ಬೇರೆದಾದ್ರು ಮಾಡ್ಕೋಬೇಡ್ರಿ. ಹೈಟ್ ಬರ್ಲಿಲ್ಲ ಆಪ್ಷನ್ ತೆಗೆದ್ಬಿಡ್ರಿ, ನೀವು ಬೇರೆದಕ್ಕೆ ಹಾಕೊಡ್ರಿ. ಕಲರ್ ಬ್ಲೈಂಡ್ನೆಸ್ಸು, ಫ್ಲಾಟ್ ಫುಟು ಅವೆಲ್ಲ ಇರುತ್ತೆ, ಅದು ನೋಡ್ಕೊಡ್ರಿ. ಸೊ DYSP ಆರ್ ತಹಸೀಲ್ದಾರ್ ಇಷ್ಟ ಇದ್ರೆ ದಿಸ್ ಇಸ್ ಫಸ್ಟ್ ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ಆ್ಯಂಡ್ ದಿಸ್ ವಿಲ್ ಬಿ ಥರ್ಡ್. ಯಾಕೆ ಥರ್ಡ್ ಅಂದ್ರೆ ನೆಕ್ಸ್ಟ್ ಇದೇ ಆಗೋದು AC ರೆವಿನ್ಯೂ ಪ್ರಮೋಷನ್. ನೆಕ್ಸ್ಟ್ ಪ್ರಮೋಷನ್ DPR AC ರೆವಿನ್ಯೂ ತಹಸೀಲ್ದಾರಿಂದ. ಆ್ಯಂಡ್ ತಹಸೀಲ್ದಾರ್ ತಾಲೂಕು ಲೆವೆಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಒಳ್ಳೆ ಪೋಸ್ಟ್ ಇದೆ. ನೀವು ತಹಸೀಲ್ದಾರ್ ಮೀಟಾಗಿ ಈಗ ನಿಮ್ಮ ಕಾಸ್ಟ್ ಇನ್ಕಮ್ ತಗೊಂಡು ಬಂದಿರ್ತಿರಲ್ಲ, ಅವ್ರು ಕೊಡೋದು ಗ್ರೇಟ್, ಬಟ್ ಅಲ್ಲಿ ತಹಸೀಲ್ದಾರ್ದು ನಿಮ್ಗೆ ಗೊತ್ತಿರುತ್ತೆ. ಸೊ ಐ ಡೋಂಟ್ ಎಕ್ಸ್ಪ್ಲೇನ್ ಮೋರ್. ನೆಕ್ಸ್ಟ್ ಇದಾದ್ಮೇಲೆ 3 ಆಪ್ಷನ್ ಇದೆ. ಒಂದು ACCT, ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ 1 ಗ್ರೇಡ್ 1, ನೆಕ್ಸ್ಟ್ ಒಂದು ಬ್ಯಾಕ್ವರ್ಡ್ ಆಫೀಸರ್ ಕ್ಲಾಸ್ 1. ಇವು 3 ಡಿಸ್ಟ್ರಿಕ್ಟ್ ಪೋಸ್ಟ್. ಕಮರ್ಷಿಯಲ್ ಟ್ಯಾಕ್ಸು, ಲೀಸರ್ ಜಾಬು, ಒಳ್ಳೆ ಕಾರು, ಮನೆ, ಒಳ್ಳೆ ಸ್ಯಾಲ್ರಿ, ಕಂಫರ್ಟಬಲ್ ಲೈಫು, ಸಿಟಿಯಲ್ಲೇ ಸೆಟ್ಲ್ ಆಗ್ತೀರಾ ACCT. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಫುಲ್ ಗ್ರೌಂಡ್ ಲೆವೆಲು, SC ST ಹಾಸ್ಟೆಲ್ಸ್, ವೆಲ್ಫೇರ್ ಸ್ಕೀಮ್ಸ್, ಇಂಪ್ಲಿಮೆಂಟೇಷನ್, ಮೀಟಿಂಗ್ಸ್ ಅವೆಲ್ಲ ಸೋಷಿಯಲ್ ವೆಲ್ಫೇರು. ಬ್ಯಾಕ್ವರ್ಡ್ ಕ್ಲಾಸ್ OBC, ಇದು ಅಗೇನ್ ಹಾಸ್ಟೆಲ್ಸು, ವೆಲ್ಫೇರ್ ಸ್ಕೀಮ್ಸು, ಇಂಪ್ಲಿಮೆಂಟೇಷನು. ನೀವು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಇರ್ತೀರಾ. ಈ 3. ಇನ್ನು ನೆಕ್ಸ್ಟು ಇದು ಎದಲ್ಲಿ ಬರುತ್ತೆ ಲಿಸ್ಟಲ್ಲಿ, ಇದು ಎದಲ್ಲಿ ಬರುತ್ತೆ ಲಿಸ್ಟಲ್ಲಿ, ಇದು ಎದಲ್ಲಿ ಬರುತ್ತೆ, ಇದು ಬಿದಲ್ಲಿ ಬರುತ್ತೆ. ಓಕೆ, ಇದು ಗ್ರೂಪ್ ಬಿ. ಇದು ಸ್ಟಾರ್ಟಿಂಗ್ ಇಸ್ ಅ ಗ್ರೂಪ್ ಎ. ಅಲ್ಲಿ ಇನ್ನೊಂದು ಜನ ಕನ್ಸೆಪ್ಷನ್ ತಹಸೀಲ್ದಾರ್ ಗ್ರೇಡ್ ಇಸ್ ಗ್ರೂಪ್ ಎ ಅಂತ ಅನ್ಕೋಬೇಡ್ರಿ. ಇಟ್ ವಿಲ್ ಇಮಿಡಿಯೇಟ್ಲಿ 1-2 years ಪ್ರೊಬೇಷನ್ ಆದ್ಮೇಲೆ ನಿಮ್ಗೆ ಚಾರ್ಜ್ ಕೊಟ್ಬಿಡ್ತಾರೆ ಗ್ರೇಡ್ 1 ತಹಸೀಲ್ದಾರ್ ಆಗಿ. 1-2-3 years ಅಲ್ಲಿ ವೇಕೆನ್ಸಿ ಇರುತ್ತೆ, ಗ್ರೇಡ್ 1 ತಹಸೀಲ್ದಾರ್ ಆಗಿಬಿಡ್ತೀರಾ. ಗ್ರೇಡ್ 1 ತಹಸೀಲ್ದಾರ್ ಇಸ್ ಅಗೇನ್ ಗ್ರೂಪ್ ಎ. ಮತ್ತೆ ಅವ್ರಿಗೆ ಸ್ಯಾಲರಿ ಸೇಮ್ ಇರುತ್ತೆ. ಗ್ರೇಡ್ 1 ಗ್ರೇಡ್ 2 ಅಂತ ಹೇಳಿರ್ತಾರೆ. ಅಪಾಯಿಂಟಿಂಗ್ ಇಸ್ ಅ ಗ್ರೇಡ್ 2, ಬಟ್ ಯು ವಿಲ್ ಬಿಕಮ್ ಅ ಗ್ರೇಡ್ 1 ಸೋನ್. ಗ್ರೇಡ್ 1 ಆದ್ಮೇಲೆ ನೀವು ಕ್ಲಾಸ್ 1 ಆಫೀಸರ್. ಅದು ಇನ್ನು ನೆಕ್ಸ್ಟ್ ಇದಾದ್ಮೇಲೆ ಈ ಸಲ ಅಸಿಸ್ಟೆಂಟ್ ಲೇಬರ್ ಇಲ್ಲ ಸರ್, ಕಮಿಷನರ್ AC ಲೇಬರ್ ಇಲ್ಲ, ಜಸ್ಟ್ ಲೇಬರ್ ಆಫೀಸರ್ ಇದೆ, ಗ್ರೂಪ್ ಇದೆ. ಇದಾದ್ಮೇಲೆ ನೆಕ್ಸ್ಟು ಇಒ ಇಸ್ ವೆರಿ ಗುಡ್ ಪೋಸ್ಟ್, ಜಸ್ಟ್ ಲೈಕ್ ತಹಸೀಲ್ದಾರ್ ಇನ್ ತಾಲೂಕು ಲೆವೆಲ್. ಆ್ಯಂಡ್ ನೆಕ್ಸ್ಟ್ ವಿಲ್ ಬಿಕಮ್ ಅ DS, ಡೆಪ್ಯೂಟಿ ಸೆಕ್ರೆಟರಿ ವರ್ಕ್ ಮಾಡ್ತೀರಾ. ಡೆಪ್ಯೂಟಿ ಸೆಕ್ರೆಟರಿ ನಥಿಂಗ್ ಬಟ್ CO ಅಂಡರಲ್ಲೇ ಇರ್ತೀರಾ, ಇಮಿಡಿಯೇಟ್ಲಿ IAS ಆಫೀಸರ್ ಅಂಡರಲ್ಲೇ ಇರ್ತೀರಾ. ಒಳ್ಳೆ ಅಪರ್ಚುನಿಟಿ. DS ಅಲ್ಲಿ ತುಂಬ ಕೆಲಸ ಮಾಡ್ಬೋದು ಡಿಸ್ಟಿಕಲ್ಲಿ. ಡೆಪ್ಯೂಟಿ ಸೆಕ್ರೆಟರಿ ಆಗಿ ತುಂಬ ಇರುತ್ತೆ ಸರ್ ಗ್ರೌಂಡ್ ಲೆವೆಲು. ಸೊ ಇಒ ಆದರೆ ದಿಸ್ ಇಸ್ ದ ಕ್ಲಾಸ್ 1 ಆಫೀಸರ್. ನೆಕ್ಸ್ಟ್ ಪ್ರಿಫರೆನ್ಸ್ ಕೊಡಿ. ಇಲ್ಲ ಅಂದ್ರೆ ಇಫ್ ಯು ವಾಂಟ್ ಟು ಗೋ ವಿತ್ ವೆಲ್ಫೇರ್ ಸ್ಕೀಮ್ಸ್, ನನಗೆ ತಾಲೂಕು ಲೆವೆಲ್ ಇರೋಕ್ಕೇನು ಬೇಜಾರಿಲ್ಲ, ಬಟ್ ವೆಲ್ಫೇರ್ ಸ್ಕೀಮ್ಸ್ ತುಂಬ ಇನ್ವಾಲ್ವ್ ಆಗ್ತೀನಿ ಅಂದ್ರೆ ಯು ಗೋ ವಿತ್ ಥರ್ಡ್ ಆಪ್ಷನ್ ಓನ್ಲಿ. ಥರ್ಡ್ ಆಪ್ಷನ್ ಕೊಡ್ಬೋದು. ನಾನು ತಾಲೂಕು ಲೆವೆಲ್ ಇರ್ತೀನಿ, ಬೇಜಾರಿಲ್ಲ ನನಗೆ ಅಂದರೆ. ಇಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಆಗಿರ್ತೀನಿ ಅಂದ್ರೆ ಇದು. ಇಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಇರ್ತಿರೋ, ತಾಲೂಕು ಲೆವೆಲ್ ಇರ್ತಿರೋ, ಜಾಯಿಂಟ್ ಲೆವೆಲ್ ಇರ್ತಿರೋ, ಅದೆಲ್ಲ ಇಂಪಾರ್ಟೆಂಟು. ನಿಮ್ಗೆ ಇಂಟ್ರೆಸ್ಟ್ ಏನಿದೆ, ಎಷ್ಟು ಅಪ್ರೋಚ್ ಆಗ್ತೀರಾ, ಪ್ಯಾಷನ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇದಾದ್ಮೇಲೆ ವಾಣಿಜ್ಯ ತೆರಿಗೆ ಅಧಿಕಾರಿ, ಕಾರ್ಮಿಕ ಅಧಿಕಾರಿ, ಆಮೇಲೆ DYSP ಆಫ್ ಎಕ್ಸೈಸ್ 3. ಇದಾದ್ಮೇಲೆ ನನಗೆ CTO, LO ಆ್ಯಂಡ್ DYSP ಆಫ್ ಎಕ್ಸೈಸ್. CTO ಇಸ್ ಅ ಡೀಸೆಂಟ್ ಜಾಬ್, ಅಗೇನ್ ACCT. ಇದು ACCT, ಇದ್ರ ಪ್ರಮೋಷನ್ ಇದು ಒಂದು 10 ವರ್ಷ ತಗೊಳುತ್ತೆ. ಲೇಬರ್ ಆಫೀಸರ್, ಕಾರ್ಮಿಕ ಇಲಾಖೆ, ಡಿಸ್ಟ್ರಿಕ್ಟ್ ಪೋಸ್ಟ್ ಇದು, ಲೇಬರ್ ಆಫೀಸರು. ಆಮೇಲೆ DYSP ಎಕ್ಸೈಸ್ ಇಸ್ ಆಲ್ಸೋ ಗುಡ್ ಪೋಸ್ಟ್, ಇದು ಡಿಸ್ಟ್ರಿಕ್ಟ್ ಪೋಸ್ಟ್. ಓಕೆ, ಇದಾದ್ಮೇಲೆ ನೆಕ್ಸ್ಟು ಇಫ್ ಯು ವಾಂಟ್ ಟು ಟ್ರೆಜರಿ ಅಂದ್ರೆ ಖಜಾನೆ ಇಲಾಖೆ, ಅದು ಡಿಸ್ಟ್ರಿಕ್ಟ್ ಪೋಸ್ಟ್ ಇದೆ, ತಾಲೂಕು ಲೆವೆಲ್ ಪೋಸ್ಟ್ ಇದೆ, 2 ಇದೆ ಈ ಸಲ.
ಕಂಪ್ಲೀಟ್ ಡೀಸೆಂಟ್ ಜಾಬ್ ಅದು, ಕಿರಿಕಿರಿ ಇಲ್ಲ, ಪಬ್ಲಿಕ್ ನಿಮ್ಮ ಜೊತೆ ಬರೋದೇ ಇಲ್ಲ, ಬಂದರೆ ಎಲ್ಲ ಬರೀ ಆಫೀಸರ್ಸೇ ಬರ್ತಾರೆ. ಬೇಡಪ್ಪ ಪಬ್ಲಿಕ್ ನಂಗೆ ಕಿರಿಕಿರಿ, IFS ಒಟ್ಟು ಆಫೀಸರ್ ಕಾಂಟ್ಯಾಕ್ಟ್ ಅಂತಂದ್ರೆ ಟ್ರೆಜರಿ ತೊಗೊಳ್ರಿ. ಟ್ರೆಜರಿ ಇದೆ, B ಅಲ್ಲಿ ಟ್ರೆಜರಿ ಇದೆ, ಖಜಾನೆ, ಹೌದಾ? ಅಲ್ಲೆಲ್ಲ ಕ್ವಶನ್ ಪೇಪರ್ದಾಯ್ತು, ಬಿಲ್ ಪಾಸಿಂಗ್ ಆಯಿತು, ಅಥವಾ ಯಾವುದೇ ಆಫೀಸರ್ಸ್ ಆಯ್ತು, ಯಾವುದೇ ಬಜೆಟ್ ಆಯಿತು, ಕಂಪ್ಲೀಟ್ ನಿಮ್ಮಿಂದನೇ ಪಾಸ್ ಆಗಿ ಹೋಗುತ್ತೆ ಅದು. ಇದಾದ್ಮೇಲೆ ನೆಕ್ಸ್ಟ್ ನಾನು ಹೇಳೋದು ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ರಿಜಿಸ್ಟರ್, ಕೋಆಪರೇಟಿವ್ ರಿಜಿಸ್ಟರ್ ಒಳ್ಳೆ ಪೋಸ್ಟ್ ಇದೆ, ಅದನ್ನ ತಗೊಳ್ರಿ. ಆಮೇಲೆ ಇನ್ನೂ ಒಂದು ಒಳ್ಳೆ ಪೋಸ್ಟ್ ಇದೆ ಅಂದ್ರೆ ಗ್ರೇಡ್ 1 ಮುಖ್ಯಾಧಿಕಾರಿ, ಇದು ಇಂಪಾರ್ಟೆಂಟ್. ಮುನ್ಸಿಪಾಲಿಟಿ ಚೀಫ್ ಆಫೀಸರ್, ಇವನ್ ಯು ಕ್ಯಾನ್ ಚೂಸ್ ಹಿಯರ್ ಆಲ್ಸೋ, ದಟ್ ಇಸ್ ಆಫ್ಟರ್ ಇವನು ಚೂಸ್ ಮಾಡ್ಬೋದು. ಗ್ರೇಡ್ 1 ಮುನ್ಸಿಪಾಲಿಟಿ, ಯಾಕಂದ್ರೆ ಒಂದು ತಾಲೂಕುದು ನಗರಾಭಿವೃದ್ಧಿ ಇಲಾಖೆದು ಕಂಪ್ಲೀಟ್ ಚೀಫ್ ಆಫೀಸರ್ ಆಗಿಬಿಡ್ತಾರೆ ನೀವು. ಅಲ್ಲಿರ್ತಕ್ಕಂಥ ಹೆಲ್ತು, ಸ್ಯಾನಿಟೇಷನ್, ಎಜುಕೇಷನ್ ಎಲ್ಲಕ್ಕೂ ಬರುತ್ತೆ ನಿಮ್ಗೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ತಾಲೂಕು ಲೆವೆಲ್ ಮುನ್ಸಿಪಾಲಿಟಿ ಬೋರ್ಡ್ ಇರ್ತಾವಲ್ಲ ನಗರಾಭಿವೃದ್ಧಿ, ಅಲ್ಲಿ ಚೀಫ್ ಕಮಿಷನರ್ ಆಗಿ ವರ್ಕ್ ಮಾಡ್ಬೋದು. ಎಲೆಕ್ಷನ್ ಇಲ್ಲ ಅಂದ್ರೆ ನೀವೇ ಅಲ್ಲಿ ಬಾಸು, ಎಲೆಕ್ಷನ್ ರೆಗ್ಯುಲರ್ ಆಗಲಿಕ್ಕಂದ್ರೆ ನೀವೇ ಬಾಸ್ ಇರ್ತೀರಾ. ಸೊ ಹಂಗೆ ಇದಾದ್ಮೇಲೆ ತಗೋಬಹುದು, ಆಯ್ತಾ? ಇದಾದ್ಮೇಲೆ ನೆಕ್ಸ್ಟು ಯಾರಾದ್ರೂ ಸಚಿವಾಲಯದಲ್ಲಿ ಇರ್ಬೇಕಂದ್ರೆ ಸೆಕ್ರೆಟರಿಯೇಟ್, ನಾನು ವಿಧಾನಸೌಧ ವಿಕಾಸದ ಬಿಟ್ಟು ಹೋಗೋದೇ ಇಲ್ಲ, ಇಲ್ಲೇ ಏನು ಪವರ್ ಮೇಕಿಂಗ್ ಇದೆ ಅಲ್ಲೇ ಇರ್ತಂದ್ರೆ ಶಾಖಾಧಿಕಾರಿ, ಸೆಕ್ಷನಲ್ ಆಫೀಸರ್, ಬೆಸ್ಟ್ ಪೋಸ್ಟ್ ಇದೆ. ಅಲ್ಲಿ ನೆಕ್ಸ್ಟ್ ಡೆಪ್ಯೂಟಿ ಸೆಕ್ರೆಟರಿ ಆಗ್ತೀರಾ, ಒಳ್ಳೆ ಪ್ರಮೋಷನ್ ಇದೆ ಸರ್, ನನಗೆ ಚೆನ್ನಾಗಿ ಸರ್ ಗೊತ್ತು, ಒಳ್ಳೆ ಪೋಸ್ಟ್ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಇವೆಲ್ಲ ಪೋಸ್ಟ್ ಲಾಸ್ಟ್ ಟೈಮ್ ಇರಲಿಲ್ಲ. ಸೆಕ್ಷನ್ ಆಫೀಸರ್ ವೆರಿ ಬ್ಯೂಟಿಫುಲ್ ಪೋಸ್ಟ್ ಇಫ್ ಯು ವಾಂಟ್ ಟು ಸ್ಟಿಕ್ ಆನ್ ಸಚಿವಾಲಯ, ಒಳ್ಳೆ ಪೋಸ್ಟ್ ಇದೆ, ಆಪ್ಷನ್ ತಗೊಳ್ರಿ. ನೋ ಟ್ರಾನ್ಸ್ಫರ್ ಸರ್, ಬಟ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗ್ತೀರಾ, ಯಾವುದೇ ಡಿಪಾರ್ಟ್ಮೆಂಟ್ ಆದ್ರೂ ನಿಮ್ದು ರೇಂಜ್ ಹವಾನ ಇರ್ತೈತೆ ಅಲ್ಲಿ ಎಲ್ಲ ಡಿಪಾರ್ಟ್ಮೆಂಟಲ್ಲಿ, ನಿಜ. ಸೆಕ್ಷನ್ ಆಫೀಸರ್ ಇಂದ ನೆಕ್ಸ್ಟ್ ಡೆಪ್ಯೂಟಿ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ ಎಲ್ಲ ಬರ್ತೀರಿ ಸರ್. ಈ ಸಲ ಇಲ್ಲ ಸರ್, ಸ್ಟೇಟ್ ಅಕೌಂಟ್ ಇಲ್ಲ ಸರ್. ಇಷ್ಟಿದೆ. ಇದಾದ್ಮೇಲೆ ಇನ್ ಅಲೈಟ್ ಜಾಬ್ಸ್ ಇದೆ. ಯಾವ್ಯಾವ್ದಪ್ಪ ಅಂದ್ರೆ ಟೂರಿಸಂ, AD ಆಫ್ ಟೂರಿಸಂ, AD ಆಫ್ ಫುಡ್, AD ಆಫ್ ಸಮಾಜ ಕಲ್ಯಾಣ ಇಲಾಖೆ, ಇದು ಇತ್ತಲ್ಲ 1 ಇದೆ, 2. ಆಮೇಲೆ ಇದಾದ್ಮೇಲೆ ಉದ್ಯೋಗಾಧಿಕಾರಿ, ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ, ಜೀವನಪ್ಪ, ಇದೊಂಥರ ಇನ್ನೋವೇಟಿವ್, ಇದೊಂದಿದೆ. ಇದಾದ್ಮೇಲೆ ನೆಕ್ಸ್ಟು ADCA, ಕೋಆಪರೇಟಿವ್ ಆಡಿಟ್ ಡಿಪಾರ್ಟ್ಮೆಂಟ್. ಇಲ್ಲಿ ನಾ ಹೇಳಿದ್ದು ಕೋಆಪರೇಟಿವ್ ರಿಜಿಸ್ಟರ್ಡ್, ಇಲ್ಲಿ ಆಡಿಟ್ ಡಿಪಾರ್ಟ್ಮೆಂಟ್, ಎಲ್ಲ ಪ್ರೈಮರಿ ಕೋಆಪರೇಟಿವ್ ಸೊಸೈಟಿ ಎಲ್ಲ ಆಡಿಟ್ ಮಾಡೋದು ನಿಮ್ಗೆ ಅಧಿಕಾರ ಇರ್ತೈತಿ. ಇಷ್ಟು ಪ್ರಿಫರೆನ್ಸ್ ಮಾಡ್ರಿ. ಸೊ ಸಮರಿ ಇಷ್ಟೇ. ಫಸ್ಟ್ AC ರೆವೆನ್ಯೂ, DYSP ಆರ್ ತಹಸೀಲ್ದಾರ್, ಡಿಪೆಂಡ್ಸ್ ಆನ್ ಯೂನಿಫಾರ್ಮ್ ಜಾಬು. ಥರ್ಡ್ ನಿಮಗೆ ಥರ್ಡ್ ಆದರೆ ಆಮೇಲೆ ACCT ಸಮಾಜ ಕಲ್ಯಾಣ ಇಲಾಖೆ ಗ್ರೇಡ್ 1, ಹಿಂದುಳಿದ ಬ್ಯಾಕ್ವರ್ಡ್ ಕ್ಲಾಸ್ ಗ್ರೇಡ್ 1. ಅದಾದ್ಮೇಲೆ EO ಹಾಕೊಡ್ರಿ, ಇಲ್ಲ EO ಇಷ್ಟ ಇದ್ರೆ EO ಹಾಕೊಡ್ರಿ. ಆಮೇಲೆ ತಾಲೂಕು ಲೆವೆಲ್ ವರ್ಕ್ ಮಾಡ್ಬೇಕಾದ್ರೆ ಗ್ರೇಡ್ 1 ಹಾಕೊಡ್ರಿ. ಸೊ ಯು ಸಿಟ್, ಥಿಂಕ್ ಪ್ರಾಪರ್ಲಿ, ಎಲ್ಲಿ ನಿಮ್ದು ಪ್ಯಾಷನ್ ಇದೆ, ಯಾವ್ದು ವರ್ಕ್ ಮಾಡೋದು ಚೆನ್ನಾಗಿ ಅನ್ಸುತ್ತೋ ಅದ್ರ ಮೇಲೆ ಹಾಕ್ರಿ. ಬಟ್ ಟಾಪ್ 3 ಚೇಂಜ್ ಮಾಡಬೇಡ್ರಿ.